ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ನಶಾ ಮುಕ್ತ ಸಮಾಜ ಅರಿವು ಜಾಥಾ ಕಾರ್ಯಕ್ರಮ. ಹೆಜ್ಜೆ ಹಾಕಿದ ಸಾವಿರಾರು ಜನ, ಸಂಸದರು ಸೇರಿದಂತೆ ಅನೇಕರು ಭಾಗಿ. ಪತ್ರಕರ್ತರಿಗೆ ಇನ್ನು ಮುಂದೆ ಮಧ್ಯಾಹ್ನ ಊಟ. ನೋಟೆಡ್ ನ್ಯೂಸ್ ಸ್ಕೂಲ್ ಚಾಲನೆ. ಪ್ರೀತಿ ಮತ್ತು ಸಂಘಟನೆಗೆ ಹಾಸನ ಮಾದರಿಯಿಂದ ರಾಜ್ಯಾಧ್ಯಕ್ಷರು. ಲೈಂಗಿಕ ಅಲ್ಪಸಂಖ್ಯಾತರ ಪ್ರತ್ಯೇಕ ನಿಗಮ ಸ್ಥಾಪಿಸಿ ಅನುದಾನ ಮೀಸಲಿಡಲು ಆಗ್ರಹ. ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿಯ ಮೌನಿಕ ಒತ್ತಾಯ. ನಗರದ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿಂದು ನಶಾಮುಕ್ತ ಸಮಾಜ ನಿರ್ಮಾಣದ ಮಹತ್ವ ಸಾರುವ ಉದ್ದೇಶದಿಂದ ಆಯೋಜಿಸಲಾಗಿದ್ದ ಬೃಹತ್ ಕಾರ್ಯಕ್ರಮ ಹಾಗೂ ವಾಕಥಾನ್ ಅದರ ಉದ್ದೇಶ ಸಾರುವಲ್ಲಿ ಯಶಸ್ವಿಯಾಯಿತು. ಯುವಜನತೆ ನಶೆಯಿಂದ ದೂರವಿರಿ ಎಂದು ಅರಿವು ಮೂಡಿಸಿತು. ನಗರ ವ್ಯಾಪ್ತಿಯ ಆರೋಗ್ಯ ಮತ್ತು ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು, ವಿದ್ಯಾರ್ಥಿಗಳು, ಸರ್ಕಾರಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಧಾರ್ಮಿಕ ಮುಖಂಡರು ಭಾಗವಹಿಸಿ ನಶೆ ಬಿಡಿ ಆರೋಗ್ಯ ಹಿಡಿ ಎಂಬ ಘೋಷಣೆ ಮೊಳಗಿಸಿದರು. ದಿವ್ಯ ಸಾನ್ನಿಧ್ಯ ವಹಿಸಿದ ಹಳೇಬೀಡು ಪುಷ್ಪಗಿರಿ ಮಠಾಧೀಶರಾದ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಆಶೀರ್ವಚನ ನೀಡಿ, ವ್ಯಕ್ತಿಯ ಆರೋಗ್ಯದಷ್ಟೇ ದೇಶದ ಆರೋಗ್ಯವು ಅತಿ ಮುಖ್ಯ. ನನ್ನ ಆರೋಗ್ಯದ ಜೊತೆಗೆ ಇತರರ ಆರೋಗ್ಯವನ್ನು ಕಾಪಾಡುತ್ತೇನೆ ಎಂಬ ಸಂಕಲ್ಪವನ್ನು ಪ್ರತಿಯೊಬ್ಬರು ಮಾಡಬೇಕು ಎಂದು ಹೇಳಿದರು. ಸ್ವಸ್ಥ ಭಾರತವನ್ನ, ಸ್ವಸ್ಥ ರಾಜ್ಯವನ್ನ, ಸ್ವಸ್ಥ ಕುಟುಂಬವನ್ನ ಕಟ್ಟಲಿಕ್ಕೆ ಸಾಧ್ಯತೆ ಇದೆ. ನಾವು ಈ ದೇಹವನ್ನ ಉಪಯೋಗಿಸಿಕೊಳ್ಳಿಲ್ಲ ಯಾವುದೇ ಸಣ್ಣ ಪುಟ್ಟ ಆಸೆಗಳಿಗೆ, ಸಣ್ಣ ಪುಟ್ಟ ದುರಾಸೆಗಳಿಗೆ, ಸಣ್ಣ ಪುಟ್ಟ ಯಾವ್ದಾದ್ರೂ ವ್ಯಸನಕ್ಕೆ ನಾವು ಮುಕ್ತ ಬಲಿಯಾದ್ವಿ ಅಂತಂದ್ರೆ ಈ ದೇಹನೂ ಹಾಳಾಗುತ್ತೆ, ನಮ್ಮ ಸಾಧನೆನೂ ಹಾಳಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಇದ್ರ ಕಡೆ ಗಮನಿಸಬೇಕು ಅನ್ನುವಂತ ಮಾತನ್ನು ಕೂಡ ಹೇಳ್ತಾ, ಒಂದು ದುರ್ದೈವದ ಸಂಗತಿ ಏನಂತಂದ್ರೆ ನಮ್ಮ ಭಗವಾನ್ ಸರ್ ನೆನಪು ಮಾಡಿದ್ರು, ಶಾಲೆ ಕಾಲೇಜುಗಳಲ್ಲಿ ಇವತ್ತು ಡ್ರಗ್ಸ್ ಬರ್ತಾ ಇದೆ ಅಂತ. ಅದಕ್ಕೆ ಬಹಳ ಜನಪ್ರತಿನಿಧಿಗಳು, ನಮ್ಮ MP ಅವರಿದ್ದಾರೆ, ನಮ್ಮ ಶಾಸಕರಿದ್ದಾರೆ, ವಿಶೇಷವಾಗಿ ಅದರ ಕಡೆ ಗಮನವನ್ನು ಹರಿಸ. ಸಭಾ ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉಪಕುಲಪತಿ BC ಭಗವಾನ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ವಿದ್ಯಾರ್ಥಿಗಳು ಕೇವಲ ಪದವಿ ಪಡೆಯಲು ಓದುತ್ತಿಲ್ಲ, ಆರೋಗ್ಯವಂತ ಜವಾಬ್ದಾರಿಯುತ ನಾಗರಿಕರಾಗಿ ದೇಶ ನಿರ್ಮಾಣಕ್ಕೆ ತಯಾರಾಗುತ್ತಿದ್ದಾರೆ ಎಂದು ಹೇಳಿದರು. ಆದರೆ ದೇಶದಲ್ಲಿ ಡ್ರಗ್ಸ್ ಸೇವನೆ ಭಯಾನಕವಾಗಿ ಹೆಚ್ಚುತ್ತಿರುವುದು ಕಳವಳಕಾರಿ ಸಂಗತಿ. ಕೆಲವು ಅಧ್ಯಯನಗಳ ಪ್ರಕಾರ 30% 40% ಯುವಕರು ನಶೆ ಪದಾರ್ಥ ಬಳಕೆಯಲ್ಲಿ ತೊಡಗಿರುವುದು ಆತಂಕಕಾರಿ ಬೆಳವಣಿಗೆ ಎಂದರು. ಯುವ ಜನರು, ವಿದ್ಯಾರ್ಥಿಗಳು ಇವತ್ತು ನಶೆನಲ್ಲಿ ಮಾದಕ ವಸ್ತುಗಳನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿ ಅನೇಕ ರಿಪೋರ್ಟ್ಗಳು ಹೇಳ್ತಾ ಇದೆ. ಹಾಗಾಗಿ ನಾವು ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ we wanted to take up this cause for the students, for our teachers, for the society. We want to reach out. You are all aware that earlier Punjab was targeted, Northeast states were targeted, Kerala was targeted, and today it's Karnataka because you all represent from different parts of India. ಸಂಸದ ಶ್ರೇಯಸ್ ಎಂ ಪಟೇಲ್ ಮಾತನಾಡಿ, ಗಾಂಜಾ ಸೇರಿದಂತೆ ವಿವಿಧ ಮಾದಕ ವಸ್ತುಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಬದುಕನ್ನೇ ಹಾಳು ಮಾಡುತ್ತಿರುವುದು ನೋವಿನ ಸಂಗತಿ. ಈ ಕುರಿತು ಹಲವು ವೇದಿಕೆಗಳಲ್ಲಿ ಗಮನ ಸೆಳೆದಿದ್ದೇನೆ. ಮುಂದಿನ ಪೀಳಿಗೆಗೆ ಆರೋಗ್ಯಕರ, ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡುವುದು ನಮ್ಮೆಲ್ಲರ ಹೊಣೆಗಾರಿಕೆ ಎಂದರು. ನಾನು ಚುನಾಯಿತನಾದ ಪ್ರಥಮ ದಿಶಾ ಸಭೆಯಲ್ಲೇ ನಾನು ಒಂದು ಏನಂತ ಹೇಳ್ತಾರಲ್ಲ, ಒಂದು ಚಾಲೆಂಜ್ ಆಗಿ ತಗೊಂಡೆ. ಡ್ರಗ್ಸ್ ಮತ್ತೆ ನಾರ್ಕೋಟಿಕ್ಸ್ ಏನಂತ ಹೇಳ್ತಾರಲ್ಲ, ಇದನ್ನ ಗಾಂಜಾ ಆಗಿರ್ಬೋದು, ಇದನ್ನ ತಡೆಗಟ್ಟುವುದು ನನ್ನ ಜವಾಬ್ದಾರಿ, ನನ್ನ ಕೆಲಸ ಅನ್ನೋದು ನಾನು ಮೊದಲನೇ ದಿಶಾ ಸಭೆಯಲ್ಲೇ ತಗೊಂಡೆ. ಪ್ರತಿ ಸಲ ನಾನು ಸಹ ಈ ಒಂದು ಏನು ಆಂಟಿ ಡ್ರಗ್ಸ್ ಮತ್ತೆ ಏನು ಎಷ್ಟು ಮಕ್ಕಳು ಕಾಲೇಜು ಹೋಗೋ ಯುವಕರಾಗಿರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟೋ ಸಾವಿರಾರು ಜನ ವರ್ಷದಲ್ಲಿ ಬಲಿಯಾಗ್ತಾ ಇದ್ದಾರೆ. ಖಂಡಿತವಾಗಿಯೂ ಇದೊಂದು ಉತ್ತಮವಾದಂತಹ ವಾಕ್ಯತಾನ್ನ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ನಾನು ಸಹ ವಿಷಾದವನ್ನು ವ್ಯಕ್ತಪಡಿಸಿ ನಾನು ಚಿಕ್ಕಂದಿನಲ್ಲಿ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ನನ್ನ ಆತ್ಮೀಯ ಸ್ನೇಹಿತರು ಸಹ ಇದೇ ರೀತಿಯಲ್ಲಿ. ಸ್ಥಳೀಯ ಶಾಸಕ HP ಸ್ವರೂಪ್ ಪ್ರಕಾಶ್ ಮಾತನಾಡಿ, ನಶಾಮುಕ್ತ ಹಾಸನ ನಿರ್ಮಾಣಕ್ಕೆ ಯುವಕರು ಮುಂಚೂಣಿಯಲ್ಲಿ ನಿಲ್ಲಬೇಕು. ಮತ್ತೊಬ್ಬರ ಜೀವಕ್ಕೆ ನಾವು ಉಸಿರಾಗಬಹುದು ಎಂಬ ಸಂದೇಶದೊಂದಿಗೆ ಅಂಗಾಂಗ ದಾನ ಅತ್ಯುತ್ತಮ ದಾನವೆಂದು ಹೇಳಿದರು. ಮಾದಕೋಸ್ತುಗಳ ಮಾರಾಟ ಮತ್ತು ಬಳಕೆಯನ್ನು ಕಟ್ಟುನಿಟ್ಟಾಗಿ ತಡೆಯಲು ಎಲ್ಲರೂ ಸಹಕರಿಸಬೇಕು ಎಂದರು. ನಮ್ಮ ಡಾಕ್ಟರ್ ಭಗವಾನ್ ರವರ ಸ್ವಂತ ಜಿಲ್ಲೆಯಾದ ಹಾಸನ ಜಿಲ್ಲೆಯಲ್ಲಿ ಇವತ್ತು ಬಹಳ ಅವಶ್ಯಕವಾಗಿರೋ ಕೂಡ ಕಾರ್ಯಕ್ರಮ ಕೂಡ ಸರ್. ಯಾಕೆಂದ್ರೆ ಕಳೆದ 20 ದಿನಗಳ ಹಿಂದೆ ನಮ್ಮ ಸಂಸ್ಥೆಯವರು ಬಂದಿತ್ತು, ಒಂದು ನಶಾಮುಕ್ತ ಭಾರತವನ್ನು ಮಾಡಲಿಕ್ಕೆ ಅಂತ ಹೇಳಿದಾಗ ನಾವು ಕೂಡ ಬಹಳ ಸಂತೋಷದಿಂದ ಒಬ್ಬ ಶಾಸಕರಾಗ ಕೂಡ ನಾನು ಕೂಡ ಹೇಳಿದೆ. ಯಾಕೆಂದ್ರೆ ಹಾಸನ ಜಿಲ್ಲೆಯಲ್ಲ, ಇವತ್ತು ನಮ್ಮ ರಾಜ್ಯದಲ್ಲೇ ಏನು ಡ್ರಗ್ಸ್ ಬಹಳಷ್ಟು ಹೆಚ್ಚಾಗಿದೆ. ನಾವು ಕೂಡ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಬಹಳಷ್ಟು ಸುದೀರ್ಘವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ಕಡೆ ನಮ್ಮ ದೇಶವನ್ನು ಹಾಳು ಮಾಡ್ಲಿಕ್ಕೆ ಏನು ಲತಾ ಮೇಡಮ್ ಹೇಳ್ತಾ ಇದ್ರು,
ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಮಾತನಾಡಿ, ಸ್ವಾಸ್ಥ್ಯ ಭಾರತವೇ ಶ್ರೇಷ್ಠ ಭಾರತ. ಪ್ರತಿಯೊಂದು ಕುಟುಂಬವೂ ನಶಾಮುಕ್ತವಾಗಿರಬೇಕು ಎಂಬ ಸಂಕಲ್ಪ ಕೈಗೊಳ್ಳಬೇಕು. ದೇಶವನ್ನು ದುರ್ಬಲಗೊಳಿಸಲು ಶತ್ರುಗಳು ಯುದ್ಧ ಮಾಡಬೇಕಾಗಿಲ್ಲ. ನಶೆ ಹಬ್ಬಿಸಿದರೆ ಸಾಕು. ಜೀವನದಲ್ಲಿ ಸಾವು ಅನಿವಾರ್ಯ ಎಂಬ ಸತ್ಯವನ್ನ ಮರೆಯಬಾರದು. ಜೀವಿತಾವಧಿಯಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು ಎಂದರು. ಮುಕ್ತ ನಮ್ಮ ಎಲ್ಲ ಕಾಲೇಜಸ್, ನಶಾಮುಕ್ತ ಕುಟುಂಬಗಳು, ಫ್ಯಾಮಿಲೀಸ್, ಈಚ್ ಅಂಡ್ ಎವ್ರಿ ಫ್ಯಾಮಿಲಿ ಶುಡ್ ಬಿ ಫ್ರೀ ಆಫ್ ಡ್ರಗ್ ಯೂಸೇಜ್, ಸಬ್ಸ್ಟೆನ್ಸ್ ಅಬ್ಯೂಸ್. ಇದು ಆಗಬೇಕು ಅಂದ್ರೆ ಇವತ್ತು ಒಂದು ರೀತಿ ಅಭಿಯಾನ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಡೀತಾ ಇದೆ. ಇದನ್ನ ಆರ್ಗನೈಸ್ ಮಾಡಿರ್ತಕ್ಕಂತಹ ಎಲ್ಲರಿಗೂ ನನ್ನ ಅಭಿನಂದನೆಗಳು. ಇವತ್ತು ಒಂದು ವಾಕಥಾನ್, ಜಾಸ್ತಿ ಮಾತಾಡಲ್ಲ, ಸನ್ಮಾನ್ಯ ಶ್ರೀ ಪುಷ್ಪಗಿರಿ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ. ಈ ವೇಳೆ ಎನ್ಸಿಪಿ ಬೆಂಗಳೂರು ವಲಯ ಇನ್ಸ್ಪೆಕ್ಟರ್ ವಿಕಾಸ್ ಸಿಂಗ್ ಹಾಗೂ ದಿಶಾ ಬೋಧ್ ಫೌಂಡೇಶನ್ ನಿರ್ದೇಶಕ ಧ್ರುವಕುಮಾರ್, ಎಎಸ್ಪಿ ಶ್ರೀನಿಧಿ, ಡಾಕ್ಟರ್ ರಾಮನಾಥ್, ಡಾಕ್ಟರ್ ಎಸ್ಎ ನಿತಿನ್, ಡಾಕ್ಟರ್ ಶಶಿಕುಮಾರ್, ಡಾಕ್ಟರ್ ಕಿರಣ್ ಕೆಂಪೇಗೌಡ, ಸುರೇಶ್, ವಸಂತ ಶೆಟ್ಟಿ ಮೊದಲಾದವರು ಹಾಜರಿದ್ದರು. ಜಿಲ್ಲೆಯ ಪತ್ರಕರ್ತರ ಹಿತದೃಷ್ಟಿಯಿಂದ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘವು ಹಮ್ಮಿಕೊಂಡಿರುವ ಪ್ರತಿನಿತ್ಯದ ಉಚಿತ ಮಧ್ಯಾಹ್ನದ ಊಟದ ಕಾರ್ಯಕ್ರಮಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಟಿಬಿ ಶಿವಾನಂದ ತಗಡೂರು ಅವರು ಬುಧವಾರ ಅಧಿಕೃತವಾಗಿ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹಾಸನ ಜಿಲ್ಲೆಯು ಪ್ರೀತಿ ಮತ್ತು ಸಂಘಟನೆ ಎರಡರಲ್ಲೂ ರಾಜ್ಯಕ್ಕೆ ಮಾದರಿಯಾಗಿದ್ದು, ಅಧಿಕಾರಕ್ಕಿಂತ ಅವಕಾಶ ಸಿಕ್ಕಾಗ ಮಾಡುವ ಕೆಲಸ ಮುಖ್ಯ. ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಆರಂಭವಾಗಿದ್ದ ಈ ಊಟದ ಯೋಜನೆ ನಿಂತು ಹೋಗಿದೆ. ಆದರೆ ಹಾಸನದಲ್ಲಿ ಇದು ನಿರಂತರವಾಗಿ ನಡೆಯಲಿ ಎಂದ ಅವರು, 30 ವರ್ಷಗಳ ಹೋರಾಟದ ಫಲವಾಗಿ ಶೀಘ್ರದಲ್ಲೇ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಸೌಲಭ್ಯ ದೊರೆಯಲಿದ್ದು, ಮಾರ್ಚ್ 28 ಮತ್ತು 29ರಂದು ಬೀದರ್ನಲ್ಲಿ ನಡೆಯಲಿರುವ ಪತ್ರಕರ್ತರ ರಾಜ್ಯ ಸಮ್ಮೇಳನದಲ್ಲಿ ಎಲ್ಲರೂ ಭಾಗವಹಿಸುವಂತೆ ಕರೆ ನೀಡಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಜೆಆರ್ ಕೆಂಚೇಗೌಡ ಮಾತನಾಡಿ, ಹಿಂದೆ ನಾವು ಹಸುವಿನಿಂದ ಕೆಲಸ ಮಾಡಿದ ದಿನಗಳಿವೆ. ಗ್ರಾಮೀಣ ಭಾಗದಿಂದ ಬರುವ ವರದಿಗಾರರಿಗೆ ಅನುಕೂಲವಾಗಲಿ ಎಂದು ಸಂಘದ ಆವರಣದಲ್ಲಿ ಬಿಸಿಯೂಟ ಸಿದ್ಧಪಡಿಸಿ ನೀಡುವ ವ್ಯವಸ್ಥೆ ಮಾಡಲಾಗಿದ್ದು, ಇದು ಕಟ್ಟಡ ನಿರ್ವಹಣಾ ಸಮಿತಿ ಹಾಗೂ ಪದಾಧಿಕಾರಿಗಳ ಸಹಕಾರದಿಂದ ಸಾಧ್ಯವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ವಾರಕ್ಕೊಮ್ಮೆ ಜಿಲ್ಲೆಯ ಮುದ್ರಣ ಮತ್ತು ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಪ್ರಕಟವಾಗುವ ಅತ್ಯುತ್ತಮ ವರದಿಗಳನ್ನು ಗುರುತಿಸಿ ಬರವಣಿಗೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ರಾಜ್ಯದಲ್ಲೇ ಮೊದಲ ಬಾರಿಗೆ ನೋಟೆಡ್ ನ್ಯೂಸ್ ಎಂಬ ವಿನೂತನ ಫಲಕವನ್ನು ಅನಾವರಣಗೊಳಿಸಲಾಯಿತು. ಈ ವೇಳೆ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕ ಪ್ರಸನ್ನಕುಮಾರ್ ಮಾತನಾಡಿ, ಇದು ರಚನಾತ್ಮಕ ಕೆಲಸವಾಗಿದ್ದು ಉತ್ತಮ ಸುದ್ದಿಗೆ ಗೌರವ ನೀಡುವ ಉದ್ದೇಶ ಹೊಂದಲಾಗಿದೆ. ಇದಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಬಿಸಿಯೂಟದ ಒಂದು ಕಾರ್ಯಕ್ರಮ ಪತ್ರಕರ್ತರಿಗಾಗಿ ಆಯೋಜನೆ ಮಾಡುವಂಥ ಪತ್ರಕರ್ತರ ಭವನದಲ್ಲೇ ಆ ಬಿಸಿಯೂಟ ತಯಾರು ಮಾಡಿ ಇಲ್ಲೇ ಬಡಿಸುವಂಥ ಕಾರ್ಯಕ್ರಮ, ಎರಡೂ ವಿಭಿನ್ನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಇಡೀ ರಾಜ್ಯದೊಳಗಡೆ ಒಂದು ಇಡೀ ರಾಜ್ಯದ ಅನೇಕ ಕಡೆ ಸುತ್ತಾಡುವ ಸಂದರ್ಭದಲ್ಲಿ ನೋಡಿದರೆ ಎರಡಕ್ಕೂ ಮಾದರಿ ಆಗಿರುವಂಥದ್ದು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ. ಹಾಗಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತುಮಕೂರಿನಲ್ಲಿ ಈಗಾಗಲೇ ಸಾಂಸ್ಕೃತಿಕ ಸಮಿತಿಯವರು ಮದನಗೌಡರು ಹೇಳಿದಂಗೆ ಮತ್ತು ಪ್ರಾಸ್ತಾವಿಕವಾಗಿ ಮಾತಾಡಿದಂಥ ನಮ್ಮ ಪ್ರಸನ್ನ ಅವರು ಹೇಳಿದಂಗೆ ಇದು ಅವ್ರದ್ದು 3ನೇ ಕಾರ್ಯಕ್ರಮ ಅಲ್ಲ, 4ನೇ ಕಾರ್ಯಕ್ರಮ. ಪ್ರಸನ್ನ ಒಂದು ಕಾರ್ಯಕ್ರಮನ ಕೈಬಿಟ್ಟರು. ಅದು ಅತ್ಯಂತ ಅದ್ಭುತವಾದ ಕಾರ್ಯಕ್ರಮ. ಅದು ಕಾಡಿನ ಕೋಗಿಲೆ ಅಂತ ಹೇಳಿ, ಕಾಡಿನ ಕೊಳಲು ಅಂತ ಹೇಳಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಯಾವ್ಯಾವ ತಾಲೂಕಿನ ಉಸ್ತುವಾರಿ ತೆಗೆದುಕೊಂಡಿರೋ ಎಲ್ಲರೂ ಕೂಡ ಅಷ್ಟೇ ಒಂದು ವ್ಯವಸ್ಥಿತವಾಗಿ ಅವ್ರ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮಗೆ ಇವತ್ತಿನವರೆಗೆ ಒಂದೇ ಒಂದು ತಾಲೂಕಿನಿಂದ ಒಂದು ಸಣ್ಣ ಕಂಪ್ಲೇಂಟು ಕೂಡ ನಮಗಿಲ್ಲ. ಈ ರೀತಿ ಏನೋ ಪ್ರಾಬ್ಲಮ್ಗಳಾಗ್ತದೆ ಅಂತ ಇನ್ನೊಂದಾಯಿತು ಬಂದು ನೇಮಕ ಆದಮೇಲೆ ಸಾಕಷ್ಟು ಸಂಘಟಿತವಾಗಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಭಾವಿಸ್ಕೊಳ್ತೇನೆ. ಅದೇ ರೀತಿ ಇವತ್ತು ಒಂದು ಮಧ್ಯಾಹ್ನದ ಈ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಜಿ ಸುರೇಶ್, ಖಜಾಂಚಿ ಪ್ರಕಾಶ್ ಬೆಳವಾಡಿ, ಮಾಜಿ ಅಧ್ಯಕ್ಷರುಗಳು ಮತ್ತಿತರ ಪತ್ರಕರ್ತರು ಉಪಸ್ಥಿತರಿದ್ದರು. ಮುಂದಿನ ತಿಂಗಳ 7ರಂದು ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸುವ ರಾಜ್ಯ ಬಜೆಟ್ನಲ್ಲಿ ಲಿಂಗತ್ವ ಹಾಗೂ ಲೈಂಗಿಕ ಅಲ್ಪಸಂಖ್ಯಾತರ ಸಮಗ್ರ ಅಭಿವೃದ್ಧಿಗಾಗಿ 200 ರಿಂದ 250 ಕೋಟಿ ರೂಪಾಯಿ ಹಣ ಮೀಸಲಿಡಬೇಕು ಎಂದು ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿಯ ಮೋನಿಕಾ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲು ಚುನಾವಣಾ ಪ್ರಣಾಳಿಕೆಯಲ್ಲಿ ಲಿಂಗತ್ವ ಹಾಗೂ ಲೈಂಗಿಕ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ವರ್ಷಕ್ಕೆ 200 ಕೋಟಿ ಅನುದಾನ ಮೀಸಲಿಡುವುದಾಗಿ ಸ್ಪಷ್ಟ ಭರವಸೆ ನೀಡಿತ್ತು. ಆದರೆ ಇದುವರೆಗೆ ಆ ಭರವಸೆ ಈಡೇರಿಸಿಲ್ಲ. ಈ ಸಾಲಿನ ಬಜೆಟ್ನಲ್ಲಾದರೂ ನಮಗಾಗಿಯೇ ಪ್ರತ್ಯೇಕ ನಿಗಮ ಸ್ಥಾಪಿಸಿ ಪ್ರತ್ಯೇಕವಾಗಿ 250 ಕೋಟಿ ಮೀಸಲಿಡಬೇಕು. ನಮ್ಮ ಸಮುದಾಯ ಇಂದಿಗೂ ವಸತಿ, ಉದ್ಯೋಗ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಇಂತಹವರಿಗಾಗಿ ಪುನರ್ವಸತಿ ಕೇಂದ್ರ, ಪ್ರತ್ಯೇಕ ಹಾಸ್ಟೆಲ್ ನಿರ್ಮಾಣ ಮಾಡಬೇಕು ಎಂದು ಆಗ್ರಹಿಸಿದರು. ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಕ್ಕೆ ಮುಂಚೆ
ನಮ್ಮ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗಂತಾನೆ 200 ಕೋಟಿ ಬಜೆಟನ್ನು ಮೀಸಲಿಡುತ್ತೆ ಅಂತ ಹೇಳ್ಬಿಟ್ಟು ಪ್ರಚಾರ ಟೈಮಲ್ಲಿ ಹೇಳಿದರು. ಆದರೆ ಇದುವರೆಗೂ ಅದನ್ನು ಮುಂದೆ ತಗೊಂಬಂದಿಲ್ಲ. ಹೀಗಾಗಿ ಮಾರ್ಚ್ ಮೊದಲನೇ ವಾರದಲ್ಲಿ ನಡೆಯಲಿರುವ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗೆ ಸುದ್ದಿಗೋಷ್ಠಿಯಲ್ಲಿ ಮಾರತಮ್ಮ ವಿನ್ಸೆಂಟ್, ಭಾಗ್ಯ ಮೇರಿ, ಶಿವಣ್ಣ ಹಾಜರಿದ್ದರು. ಬೇಲೂರು ಪಟ್ಟಣದ ಸಮೀಪದ ಮಲ್ಲಾಪುರದಲ್ಲಿ ನೆಲೆಸಿರುವ ಶ್ರೀ ಶನೀಶ್ವರ ದೇವಾಲಯದಲ್ಲಿ ದಿವ್ಯ ರಥೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಬುಧವಾರ ನೆರವೇರಿತು. ಬೇಲೂರಿನ ಬಿಷ್ಟಮನಕೆರೆ ಕುಡಿಯಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಶನೀಶ್ವರ ಸ್ವಾಮಿ ದೇವಾಲಯದ ರಥೋತ್ಸವವು ಭಕ್ತಪೂರ್ವಕವಾಗಿ ಜರುಗಿದ್ದು, ಮುಂಜಾನೆಯಿಂದಲೇ ಗಂಗಾ ಪೂಜೆ, ಮಹಾಭಿಷೇಕ, ಹೋಮ ಹಾಗೂ ಪಂಚಾಮೃತಾಭಿಷೇಕ ನೆರವೇರಿಸಲಾಯಿತು. ಬಳಿಕ ಮಧ್ಯಾಹ್ನ 1 ಗಂಟೆಗೆ ವೃಷಭ ಲಗ್ನದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಶನೀಶ್ವರ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಬಿಡಿ ಚಂದ್ರೇಗೌಡ ಅವರು 1956ನೇ ಇಸವಿಯಿಂದ ನಮ್ಮ ಪೂರ್ವಿಕರು ಪ್ರಾರಂಭಿಸಿದ ಈ ರಥೋತ್ಸವ ಪರಂಪರೆ ಇಂದಿಗೂ ಮುಂದುವರೆದಿದೆ. ನಮ್ಮ ತಾಲೂಕಿನಲ್ಲಿ ಮೊದಲು ಇಲ್ಲಿ ರಥೋತ್ಸವ ನಡೆದು ನಂತರ ಶ್ರೀ ಚೆನ್ನಕೇಶ್ವರ ಸ್ವಾಮಿ ರಥೋತ್ಸವ ನಡೆಯುವುದು ಸಂಪ್ರದಾಯವಾಗಿದೆ. ಈ ದೇವಾಲಯಕ್ಕೆ ಸುಮಾರು 50ಕ್ಕೂ ಹೆಚ್ಚು ಗ್ರಾಮಗಳಿಂದ ಹಾಗೂ ತಾಲೂಕಿನ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಪ್ರತಿ ವರ್ಷ ಸುಮಾರು 5,000 ಭಕ್ತರಿಗೆ ದಾಸೋಹ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ಮಾಡಿ ಸ್ವಾಮಿಯ ಸೇವೆಯನ್ನು ಮಾಡ್ತಾ ನಾವು ಕೂಡ ಬಂದಿದ್ದೀವಿ. ಇವತ್ತು ಕೂಡ ಎಲ್ಲ ಭಕ್ತಾದಿಗಳು ಕೂಡ ಅವರ ಸಹಕಾರ ಅವರ ಸಹಾಯದಿಂದ ಈ ಒಂದು ರಥೋತ್ಸವದ ವಿಜೃಂಭಣೆಯಿಂದ ನೆರವೇರಿದೆ. ಎಲ್ಲ ಭಕ್ತಾದಿಗಳು ಎಲ್ಲ ಟ್ರಸ್ಟಿನ ಪದಾಧಿಕಾರಿಗಳು ಜವಾಬ್ದಾರಿ ಪಾಲನೆಯಿಂದ ನಡೆಸಿಕೊಂಡು ಈ ಸಂದರ್ಭದಲ್ಲಿ ಸಮಿತಿಯ ಕಾರ್ಯದರ್ಶಿ ಎಚ್.ಎಂ. ದಯಾನಂದ್, ಯುಟಿ ಕೃಷ್ಣಮೂರ್ತಿ, ರಮೇಶ್, ಪ್ರಕಾಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯದ ವತಿಯಿಂದ ರಾಜ್ಯದ ಎಲ್ಲ ವಿಜ್ಞಾನ ಮತ್ತು ತಂತ್ರಜ್ಞಾನ ಕಾಲೇಜುಗಳನ್ನು ನಶಾಮುಕ್ತ ಕಾಲೇಜುಗಳಾಗಿ ಪರಿವರ್ತಿಸಬೇಕು ಎಂಬ ಗುರಿಯೊಂದಿಗೆ ಅರಿವಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ರಾಜ್ಯ ಕುಲಪತಿ ಡಾ. ಭಗವಾನ್ ತಿಳಿಸಿದ್ದಾರೆ. ಚನ್ನರಾಯಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯದ ಎಲ್ಲ ವಿಜ್ಞಾನ ಮತ್ತು ತಂತ್ರಜ್ಞಾನಗಳನ್ನು ನಶಾಮುಕ್ತ ಕಾಲೇಜುಗಳಾಗಿ ಪರಿವರ್ತಿಸಬೇಕು ಎಂಬ ಗುರಿಯನ್ನು ಹೊಂದಿದ್ದೇವೆ. ಏಕೆಂದರೆ ಮೊದಲು ನಾವು ಸರಿ ಇದ್ದರೆ ಎಲ್ಲವೂ ಕೂಡ ಸರಿಯಾಗುತ್ತದೆ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಿದ್ದು, ರಾಜ್ಯದಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವೈದ್ಯ, ಪ್ಯಾರಾಮೆಡಿಕಲ್, ನರ್ಸಿಂಗ್ ಇನ್ನಿತರ ವಿದ್ಯಾಭ್ಯಾಸದಲ್ಲಿ ತೊಡಗಿದ್ದಾರೆ. ಇಂತಹ ಕಾಲೇಜುಗಳ ಆವರಣದಲ್ಲಿ ಮೊದಲು ನಶಾಮುಕ್ತ ಕಾಲೇಜುಗಳಾಗಿ ಪರಿವರ್ತಿಸಿ ನಂತರ ಎಲ್ಲ ಶಾಲಾ ಕಾಲೇಜುಗಳನ್ನು ಕೂಡ ನಶಾಮುಕ್ತ ಕಾಲೇಜುಗಳನ್ನಾಗಿ ಪರಿವರ್ತಿಸಲು ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಈ ಗುರಿಯನ್ನು ಹೊಂದಿದೆ ಎಂದರು. ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಗಮನ ಹರಿಸಿದ ಬಗ್ಗೆ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ವಿ. ಸುಮಾರು 15ಕ್ಕೂ ಹೆಚ್ಚು ಇನಿಷಿಯೇಟಿವ್ಸ್ ಅಂತ ಹೇಳ್ತೀವಲ್ಲ, ಉಪಕ್ರಮಗಳು ಇನಿಷಿಯೇಟಿವ್ಸ್ ಅಂತ ಹೇಳ್ತೀವಿ, ಅದನ್ನು ಕೈಗೊಂಡಿದ್ವಿ. ಇದರಲ್ಲಿ ಮುಖ್ಯವಾಗಿ ಯುವಶುದ್ಧಿ ಅಭಿಯಾನ, ನಶಾಮುಕ್ತ ಭಾರತ್, ನಶಾಮುಕ್ತ ಕರ್ನಾಟಕ ಮತ್ತು ನಶಾಮುಕ್ತ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕ್ಯಾಂಪಸ್ಗಳು ಹಾಗೂ ಇದೇ ಸಂದರ್ಭದಲ್ಲಿ ನರರೋಗ ತಜ್ಞರು, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ನಿರ್ದೇಶಕರುಗಳಾದ ಡಾ. ಮಧುಸೂದನ್, ಹಾಸನದ ರಾಜೀವ್ ಆಯುರ್ವೇದಿಕ್ ಕಾಲೇಜಿನ ಪ್ರಾಂಶುಪಾಲ ನಿತಿನ್, ಕಿಮ್ಸ್ ಆಸ್ಪತ್ರೆಯ ಪ್ರೊಫೆಸರ್ ರಾಮಚಂದ್ರ ಪ್ರಭುರೆಡ್ಡಿ ಹಾಜರಿದ್ದರು. ತಾಲೂಕಿನ ಬುಸ್ತಿನಹಳ್ಳಿಯ ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 2026ನೇ ಸಾಲಿನ ಮಹಾಶಿವರಾತ್ರಿ ಮಹೋತ್ಸವವು ಅತ್ಯಂತ ಶ್ರದ್ಧಾಭಕ್ತಿ ಹಾಗೂ ವೈಭವದಿಂದ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಫೆಬ್ರವರಿ 15ರ ಭಾನುವಾರ ಸಂಜೆ ನಡೆದ ಭಕ್ತಿ ಸುದ್ದಿ ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕರಾದ ಶ್ರೀಮತಿ ಅನುಪಮಾ ಗುರುದತ್ ಮತ್ತು ಶ್ರೀ ಮಂಜುನಾಥ್ ಅವರು ನಡೆಸಿಕೊಟ್ಟ ಭಕ್ತಿ ಸಂಗೀತವು ನೆರೆದಿದ್ದ ಭಕ್ತಾದಿಗಳ ಮನಸೂರೆಗೊಂಡಿತು. ಕಾರ್ಯಕ್ರಮದ ಅಂಗವಾಗಿ ದೇವರಿಗೆ ವಿಶೇಷ ಅಭಿಷೇಕ ಹಾಗೂ ಪೂಜಾ ಕೈಂಕರ್ಯಗಳು ಶಾಸ್ತ್ರೋಕ್ತವಾಗಿ ನೆರವೇರಿದವು. ಮರುದಿನ ಅಂದರೆ ಫೆಬ್ರವರಿ 16ರ ಸೋಮವಾರದಂದು ಮಧ್ಯಾಹ್ನ 12 ಗಂಟೆಗೆ ದೇವರಿಗೆ ಭವ್ಯವಾದ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು. ತದನಂತರ ಭಕ್ತಾದಿಗಳಿಗೆ ಏರ್ಪಡಿಸಲಾಗಿದ್ದ ಅನ್ನಸಂತರ್ಪಣೆ ಸೇವೆಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪ್ರಸಾದ ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ಸಮಿತಿ ಅಧ್ಯಕ್ಷರಾದ ಸತೀಶ್ ಸುಬ್ಬಗೌಡರು, ಸಾಹಿತ್ಯ ಪರಿಷತ್ ಕಾರ್ಯದರ್ಶಿಯಾದ ಒಮ್ಮೇಗೌಡರು, ಮಲ್ಲೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಅರ್ಕಲಗೂಡು ತಾಲೂಕಿನ ದೊಡ್ಡಮಗೆ ಹೋಬಳಿ ಕೊಡಕಹಳ್ಳಿ ಗ್ರಾಮದಲ್ಲಿ ಲಕ್ಷ್ಮೀದೇವಿ, ಮಾರಮ್ಮ ಹಾಗೂ ಗ್ರಾಮ ದೇವತೆ ದೇವಾಲಯಗಳ ಉದ್ಘಾಟನಾ ಕಾರ್ಯಕ್ರಮವು ಫೆಬ್ರವರಿ 19ರಿಂದ 27ರವರೆಗೆ ನಡೆಯಲಿದೆ ಎಂದು ವಕೀಲ ವಿಜಯಕುಮಾರ್ ತಿಳಿಸಿದ್ದಾರೆ. ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮಸ್ಥರು ಮತ್ತು ದಾನಿಗಳ ಸಹಕಾರದಿಂದ 3 ದೇವತೆಗಳ ದೇವಾಲಯಗಳನ್ನು ಸುಸಜ್ಜಿತವಾಗಿ ನಿರ್ಮಿಸಲಾಗಿದ್ದು, ಫೆಬ್ರವರಿ 19 ಮತ್ತು 20ರಂದು ಲಕ್ಷ್ಮೀದೇವಿ ದೇವಾಲಯ, ಫೆಬ್ರವರಿ 23 ಮತ್ತು 24ರಂದು ಮಾರಮ್ಮ ದೇವಾಲಯ ಹಾಗೂ ಫೆಬ್ರವರಿ 26 ಮತ್ತು 27ರಂದು ಗ್ರಾಮದೇವತೆ ದೇವಾಲಯಗಳ ಉದ್ಘಾಟನೆ ನಡೆಯಲಿದ್ದು, ದೇವರ ವಿಗ್ರಹಗಳ ಪ್ರತಿಷ್ಠಾಪನೆ, ವಿವಿಧ ಹೋಮ ಹವನ ಸೇರಿದಂತೆ ಧಾರ್ಮಿಕ ವಿಧಿವಿಧಾನಗಳು ವಿಧಿವತ್ತಾಗಿ ನೆರವೇರಲಿದ್ದು, ಧಾರ್ಮಿಕ ಸಭೆಗೆ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶಂಭುನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದು, ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಶಾಸಕ ಎ ಮಂಜು, ಹೊಳೆನರಸೀಪುರ ಶಾಸಕ ಎಚ್ ಡಿ ರೇವಣ್ಣ,
ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹಾಗೂ ಮಡಿಕೇರಿ ಶಾಸಕ ಡಾಕ್ಟರ್ ಮಂಥರ್ಗೌಡ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಶ್ರೀ ಲಕ್ಷ್ಮೀದೇವಿ ಮಾರಮ್ಮ ಹಾಗೂ ಗ್ರಾಮದೇವತೆಗಳ ಒಂದು ಪ್ರತಿಷ್ಠಾಪನೆ ಮತ್ತು ನೂತನ ದೇವಸ್ಥಾನ ಉದ್ಘಾಟನಾ ಸಮಾರಂಭವನ್ನು 19/2/2026 ಹಾಗೂ 20/2/2026 ಲಕ್ಷ್ಮೀದೇವಿಯ ಪ್ರತಿಷ್ಠಾಪನೆ ಮತ್ತು ಮಾರಮ್ಮ ಪ್ರತಿಷ್ಠಾಪನೆಯನ್ನು ದಿನಾಂಕ 23/2/2026 24/2/2026 ಹಾಗೂ ಗ್ರಾಮದೇವತೆಯ ಪ್ರತಿಷ್ಠಾಪನಾ ಮಹೋತ್ಸವವನ್ನು ದಿನಾಂಕ 20. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಕೆ ಅಶೋಕ್, ಮುಖಂಡರಾದ ಪ್ರಸನ್ನಕುಮಾರ್, ಕೆಬಿ ಸುನಿಲ್ ಕುಮಾರ್, ಕೆ ಬಸವರಾಜ್ ಹಾಗೂ ಕೆಟಿಜಿ ರಾಜ್ ಉಪಸ್ಥಿತರಿದ್ದರು. ಫೆಬ್ರವರಿ 25 ಮತ್ತು 26ರಂದು 19ನೇ ಪೀಠಾಧಿಪತಿಗಳ ಶಿಷ್ಯ ಸ್ವೀಕಾರ ಹಾಗೂ ಪಟ್ಟಾಭಿಷೇಕ ಮಹೋತ್ಸವವು ವೈಭವದಿಂದ ನಡೆಯಲಿದೆ ಎಂದು ಮಠದ 18ನೇ ಪೀಠಾಧಿಪತಿಗಳಾದ ಜಗದ್ಗುರು ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿ ತಿಳಿಸಿದ್ದಾರೆ. ಅರ್ಕಲಗೂಡು ಪಟ್ಟಣದ ಕೋಟೆ ಉಮಾಮಹೇಶ್ವರಿ ದೇವಾಲಯದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಶ್ರೀಗಳು, ಮಠದ 19ನೇ ಉತ್ತರಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಫಾಲ್ಗುಣ ಶುಕ್ಲ ನವಮಿ ಮತ್ತು ದಶಮಿ ತಿಥಿಗಳಾದ ಫೆಬ್ರವರಿ 25 ಮತ್ತು 26ರಂದು ನೂತನ ಉತ್ತರಾಧಿಕಾರಿಗೆ ಸನ್ಯಾಸ ದೀಕ್ಷೆ ನೀಡಿ ವಿಧಿವತ್ತಾಗಿ ಶಿಷ್ಯ ಸ್ವೀಕಾರ ಮತ್ತು ಪಟ್ಟಾಭಿಷೇಕ ನೆರವೇರಿಸಲಾಗುತ್ತಿದ್ದು, ಸುಮಾರು 999 ವರ್ಷಗಳ ಐತಿಹಾಸಿಕ ಪರಂಪರೆಯನ್ನು ಹೊಂದಿರುವ ಈ ಮಠವು ಸಹಸ್ರಮಾನದ ಸಂಭ್ರಮದ ಹೊಸ್ತಿಲಲ್ಲಿದ್ದು, ಪ್ರಸ್ತುತ ಪೀಠಾಧಿಪತಿಗಳು 1983ರಿಂದ ಕಳೆದ 43 ವರ್ಷಗಳಿಂದ ಸಮಾಜದ ಧಾರ್ಮಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗಾಗಿ ನಿರಂತರ ಸೇವೆ ಸಲ್ಲಿಸುತ್ತಿದ್ದಾರೆ. ಪರಂಪರೆಯನ್ನು ಮುಂದುವರಿಸುವ ಉದ್ದೇಶದಿಂದ ಶಿಷ್ಯ ಸ್ವೀಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಪೀಠಾಧಿಕಾರಿಗಳು 19ನೇ ಪೀಠಾಧಿಕಾರಿಗಳಿಗಾಗಿ ನಾವು ಸನ್ಯಾಸ ದೀಕ್ಷೆಯನ್ನು ನೀಡಿ ಶಿಷ್ಯ ಸ್ವೀಕಾರವನ್ನು ಕೂಡ ಮಾಡಿಕೊಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಆ ಒಂದು ನಿಮಿತ್ತವಾಗಿ ನಾವು ಇಡೀ ಈ ನಮ್ಮ ಹಾಸನ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈಗಾಗಲೇ ಎಲ್ಲ ತಾಲೂಕುಗಳನ್ನು ಕೂಡ ಮುಗಿಸಿ ಇವತ್ತು ಅರಕಲಗೂಡಿನಲ್ಲಿ ಒಂದು ಸಭೆಯನ್ನು ಕರೀಲಿಕ್ಕೆ ಇಲ್ಲಿಯ ಈ ಸಂದರ್ಭದಲ್ಲಿ ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಸಂತೋಷ್, ಉಪಾಧ್ಯಕ್ಷ ಪ್ರಕಾಶ್, ಕಾರ್ಯದರ್ಶಿ ಯೋಗೇಶ್, ಉಮಾಮಹೇಶ್ವರ ದೇವಸ್ಥಾನ ಸಮಿತಿ ಅಧ್ಯಕ್ಷ ಎಚ್ಪಿ ಕೃಷ್ಣ, ಉಪಾಧ್ಯಕ್ಷ ಮಂಜಾಚಾರ್, ಅರ್ಚಕ ವಿಶ್ವೇಶ್ವರ ಶರ್ಮಾ, ಹಾಸನದ ಕಾಳಿಕಾಂಬ ಸಹಕಾರ ಸಂಘದ ನಿರ್ದೇಶಕ ಶಶಿಧರ್ ಆಚಾರ್ ಮತ್ತಿತರರು ಉಪಸ್ಥಿತರಿದ್ದರು. ಅರಸಕೆರೆ ತಾಲೂಕಿನಲ್ಲಿ ಕಪ್ಪು ಉಡುಗೆಯಲ್ಲಿ ಮಹಿಳೆಯರು ಮೌನ ಜಾಗೃತಿ ಜಾಥಾವನ್ನ ಇದೇ ತಿಂಗಳ 28ರ ಶನಿವಾರದಂದು ಸರ್ವ ಜನಾಂಗದ ಶಾಂತಿಯ ದೇಶ ವೇದಘೋಷದೊಂದಿಗೆ ಕ್ಯಾಂಡಲ್ ಬೆಳಗಿಸುವುದರ ಮೂಲಕ ಮಹಿಳೆಯರಿಗಾಗುತ್ತಿರುವ ದೌರ್ಜನ್ಯದ ಬಗ್ಗೆ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಲಾಗುವುದು ಎಂದು ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಹಾಸನ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಮಮತಾ ಶಿವು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 7ರಂದು ಹಾಸನದ ಮಹಾರಾಜ ಪಾರ್ಕ್ ಪಶ್ಚಿಮ ದ್ವಾರದ ಮೂಲಕ ಮೆರವಣಿಗೆ ಹೊರಟು ಸಾಲ್ಗಾಮೆ ರಸ್ತೆ, ಸಹ್ಯಾದ್ರಿ ವೃತ್ತ, ಆರ್ಸಿ ರಸ್ತೆ ಮೂಲಕ ಎನ್ನಾ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಮಹಿಳಾ ದೌರ್ಜನ್ಯದ ವಿರುದ್ಧ ಘೋಷವಾಕ್ಯಗಳ ಮೂಲಕ ಅಪ್ರಾಪ್ತ ಹೆಣ್ಣು ಮಕ್ಕಳು ಹಾಗೂ ಮಹಿಳೆಯರಿಗೆ ಆಗುತ್ತಿರುವ ದೌರ್ಜನ್ಯಗಳ ಬಗ್ಗೆ ಜಾಗೃತಿ ಮೂಡಿಸಲಾಗುವುದು. ಮಾರ್ಚ್ 8ರಂದು ಭಾನುವಾರ ಹಾಸನ ಕಲಾಕ್ಷೇತ್ರದಲ್ಲಿ ಬೆಳಗ್ಗೆ 9:30ಕ್ಕೆ ಖ್ಯಾತ ಹೋರಾಟಗಾರ್ತಿ ತೀಸ್ತಾ ಸೆಟಲರ್ಜ್ ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಿಳಾ ದೌರ್ಜನ್ಯ ಸವಾಲುಗಳು ಮತ್ತು ಬಿಡುಗಡೆಯ ಸಾಧ್ಯತೆಗಳು ಎಂಬ ವಿಷಯ ಕುರಿತು ವಿಚಾರ ಸಂಕಿರಣ ನಡೆಸಲಾಗುವುದು. ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧೆಡೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಆಗಮಿಸುವ ನಿರೀಕ್ಷೆಯಲ್ಲಿದ್ದೇವೆ ಎಂದರು. ಮಹಿಳಾ ದೌರ್ಜನ್ಯ ವಿರೋಧ ಒಕ್ಕೂಟ ಹಲವಾರು ಮಹಿಳೆಯ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳನ್ನ ಒಗ್ಗೂಡಿಸಿ ಅದರ ಬಗ್ಗೆ ಸಾಕಷ್ಟು ಸಮೀಕ್ಷೆ ಮಾಡಿ ಮತ್ತು ಅದಕ್ಕೊಂದು ತಂಡವನ್ನು ತಯಾರು ಮಾಡಿ ಅದ್ರ ಒಳಗಡೆ ಅದೊಂದು ರಿಸರ್ಚ್ ಸೆಂಟರ್ ಥರನೇ ಕೆಲಸ ಮಾಡಿ ಯಾಕೆ ಹೀಗೆಲ್ಲ ನಡೀತಾ ಇದೆ, ಏನು ಇದೆಲ್ಲ ನಡೀತಾ ಇದೆ ಮತ್ತು ಇದ್ರ ಭಾಗವಾಗಿ ನಾವು ಏನು ಮಾಡಬೇಕು ಅಂತ ಹೇಳಿ ಇದ್ರ ಒಳಗಡೆ ಪ್ರಗತಿಪರರು ಮತ್ತು ಸಾಹಿತಿಗಳು ಆಮೇಲೆ ಹೋರಾಟ. ಸುದ್ದಿಗೋಷ್ಠಿಯಲ್ಲಿ ಅರಸಕೆರೆ ತಾಲೂಕು ಸಂಚಾಲಕರಾದ ಮಮತಾ ರಾಣಿ, ಒಕ್ಕೂಟದ ಹಾಸನ ಜಿಲ್ಲಾ ಖಜಾಂಚಿ ಭಾನುಮತಿ, ಅರಸಕೆರೆ ತಾಲೂಕು ಒಕ್ಕೂಟದ ಸದಸ್ಯೆ ಧರ್ಮಬಾಯಿ, ಮಮತಾ ಉಪಸ್ಥಿತರಿದ್ದರು. ನಂಜನಗೂಡು ಸರ್ಕಾರಿ ಕರಾಬು ಗೋಪಾಲದಲ್ಲಿ ಹೈಟೆಕ್ ಪೌಲ್ಟ್ರಿ ಫಾರಂ ನಿರ್ಮಿಸಿಕೊಂಡಿದ್ದರೂ ಅದನ್ನು ತೆರವುಗೊಳಿಸಿ ಸರ್ಕಾರದ ಆಸ್ತಿ ರಕ್ಷಣೆ ಮಾಡಿಕೊಳ್ಳಲು ತಾಲೂಕು ಆಡಳಿತ ಮೀನಮೇಷ ಎಣಿಸುತ್ತಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ನಂಜನಗೂಡು ತಾಲೂಕು ಕಸಬಾ ಹೋಬಳಿ ಒಳಗೆರೆ ಗ್ರಾಮ ಸರ್ವೆ ನಂಬರ್ 193ರಲ್ಲಿ 2 ಎಕರೆ ಸರ್ಕಾರಿ ಖರಾಬು ಗೋಮಾಳ ಜಮೀನಿದ್ದು, ಇದನ್ನು ಮಂಡ್ಯ ಮೂಲದ ಖಾಸಗಿ ವ್ಯಕ್ತಿಯೊಬ್ಬರು ಅಕ್ರಮವಾಗಿ ಅತಿಕ್ರಮಣ ಮಾಡಿ ಹೈಟೆಕ್ ಪೌಲ್ಟ್ರಿ ಫಾರಂ, 3 ವಾಸದ ಮನೆ, 1 ವಾಟರ್ ಟ್ಯಾಂಕ್ ನಿರ್ಮಿಸಿಕೊಂಡಿದ್ದು, ಅದನ್ನು ತೆರವುಗೊಳಿಸಿ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಿಂದ ಪತ್ರ ಬರೆದಿದ್ದರೂ ತಾಲೂಕು ಆಡಳಿತ ಮೌನಕ್ಕೆ ಶರಣಾಗಿರುವುದು ಭಾರೀ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಂತಾಗಿದ್ದು, ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡಿರುವುದಾಗಿ ಭೂಮಾಪಕರು ವರದಿ ನೀಡಿ 2 ವರ್ಷ ಕಳೆದಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಶಂಕೆಗೆ ಕಾರಣವಾಗಿದ್ದು, ಅಲ್ಲದೆ ಅಕ್ರಮ ಒತ್ತುವರಿ ಮಾಡಿದ ವ್ಯಕ್ತಿಗಳು ಸ್ಥಳೀಯ ರೈತರಿಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ದೊಡ್ಡಗುಣಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕಾರೆಕುರ್ಚಿ ಸತೀಶ್, ಉಪಾಧ್ಯಕ್ಷರಾಗಿ ಭವ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಅಧ್ಯಕ್ಷರಾಗಿದ್ದ ರೇಣುಕಾ ಪ್ರಸಾದ್, ಉಪಾಧ್ಯಕ್ಷರಾಗಿದ್ದ ರಾಜಣ್ಣ ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ
ಕಾರೆಕುರ್ಚಿ ಸತೀಶ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಭವ್ಯ ಏಕೈಕ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿರುವುದರಿಂದ ಚುನಾವಣಾಧಿಕಾರಿಗಳು ಅವಿರೋಧವಾಗಿ ಆಯ್ಕೆ ಮಾಡಿದ್ದು, ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಸುದ್ದಿಗಾರರೊಂದಿಗೆ ಮಾತನಾಡಿ, ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ರೈತರಿಗೆ ಪ್ರಾಮಾಣಿಕವಾಗಿ ತಲುಪಿಸುತ್ತೇನೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದಿಂದ ಈಗಾಗಲೇ ಎಲ್ಲ ರೈತರುಗಳಿಗೂ ಸಾಲ ಸೌಲಭ್ಯವನ್ನು ಕೊಟ್ಟಿದ್ದು, ಮುಂದೆ ಎಲ್ಲ ಷೇರುದಾರರಿಗೂ ಸಾಲವನ್ನು ಕೊಡಲಾಗುತ್ತದೆ ಎಂದು ತಿಳಿಸಿದರು. ನಮ್ಮ ಸಂಘದ ಎಲ್ಲ ನನಗೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೂ ಸಹ ಕೃತಜ್ಞತೆ ಸಲ್ಲಿಸ್ತೀನಿ. ಹಾಗೆ ನಮ್ಮ ಒಂದು ಸಂಘದ ಏನು ಸರ್ವ ಸದಸ್ಯರಿದ್ದಾರೆ ಅವರೆಲ್ಲ ಬಂದು ಇವತ್ತು ಪ್ರೋತ್ಸಾಹ ಕೊಟ್ಟು ನನ್ನ ಮತ್ತು ಉಪಾಧ್ಯಕ್ಷರನ್ನ ಒಂದು ಸಂಭ್ರಮದಿಂದ ವಿಜಯೋತ್ಸವ ಆಚರಿಸಿರೋ ಅವ್ರಿಗೆಲ್ಲರಿಗೂ ಸಹ ನಾನು ಧನ್ಯವಾದಗಳು ಹೇಳ್ತೀನಿ. ಹಾಗೂ ಇಲ್ಲಿ ದೊಡ್ಡಗುಣಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನಿಂದ ಬಂದಿರತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಭವ್ಯ ಎನ್ಎನ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಓಂಕಾರಮೂರ್ತಿ, ನಿರ್ದೇಶಕರಾದ ಬಸವರಾಜು, ಪರಮಶಿವಮೂರ್ತಿ, ಮಂಜುನಾಥ್ ಎಸ್ಎಂ, ಮಂಜುನಾಥ್ ಬಿಎಂ ಮತ್ತಿತರರು ಹಾಜರಿದ್ದರು. ಕಾರ್ಮಿಕ ಇಲಾಖೆಯ ಸಹಾಯಕ ನಿರ್ದೇಶಕರು ವಿವಿಧ ಇಲಾಖೆಗಳ ಹೆಸರಿನಲ್ಲಿ ಕೂಲಿ ಕಾರ್ಮಿಕರಿಗೆ ಕರೆ ಮಾಡಿ ಕಾರ್ಡ್ ರದ್ದು ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಸಚಿವ ಮಂಕಳ ವೈದ್ಯಾಧಿಕಾರಿಯನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಸನ್ನಿವೇಶಕ್ಕೆ ಭಟ್ಕಳ ಕೆಡಿಪಿ ಸಭೆ ಸಾಕ್ಷಿಯಾಗಿದೆ. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಂಗಳವಾರದಂದು ರಾಜ್ಯ ಮೀನುಗಾರಿಕಾ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಳ ವೈದ್ಯ ಅವರ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆದಿದ್ದು, ಈ ಸಂದರ್ಭದಲ್ಲಿ ಕೆಡಿಪಿ ನಾಮನಿರ್ದೇಶಿತ ಸದಸ್ಯರು ಕಾರ್ಮಿಕ ಇಲಾಖೆಯ ಸಹಾಯಕ ನಿರ್ದೇಶಕ ನೈಜ ಕಾರ್ಮಿಕರ ಕಾರ್ಡ್ಗಳನ್ನು ರದ್ದುಪಡಿಸುತ್ತಿದ್ದು, ಅವರ ಮೇಲೆ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದರು. ಈ ವಿಚಾರಕ್ಕೆ ಸಚಿವರು ಕಾರ್ಮಿಕ ಇಲಾಖೆಯ ಸಹಾಯಕ ನಿರ್ದೇಶಕನ ಮೇಲೆ ಕೆಂಡಾಮಂಡಲರಾಗಿ ಅಧಿಕಾರಿಯ ಇಂತಹ ವರ್ತನೆ ಸೈಬರ್ ವಂಚನೆಗೆ ಸಮಾನವಾಗಿದ್ದು, ವರ್ಷಕ್ಕೊಮ್ಮೆ ಕಾರ್ಡ್ ನವೀಕರಣಗೊಳಿಸಲು ನೈಜ ಕಾರ್ಮಿಕರು ಗುತ್ತಿಗೆದಾರರ ಸಹಿ ಮತ್ತು ಸೀಲು ಹೊಂದಿದ ಅರ್ಜಿಯನ್ನು ನೀಡಬೇಕಾಗುತ್ತದೆ. ಕಾರ್ಮಿಕ ಕಷ್ಟಪಟ್ಟು ಕಾರ್ಮಿಕ ಕಾರ್ಡ್ ಮಾಡಿಕೊಳ್ಳಲು ಅರ್ಜಿ ಹಾಕಿದರೆ ಬೇರೆ ಇಲಾಖೆ ಹೆಸರಿನಲ್ಲಿ ಕಾರ್ಮಿಕರಿಗೆ ಕರೆ ಮಾಡಿ ಮೋಸದ ಮೂಲಕ ಕಾರ್ಡ್ ರದ್ದು ಮಾಡುತ್ತಿರುವುದು ಸರಿಯಾದ ಕ್ರಮವಲ್ಲ ಎಂದಿದ್ದು, ಸಚಿವರು ಕೂಡಲೇ ಅಧಿಕಾರಿಯ ಮೇಲೆ ಪ್ರಕರಣ ದಾಖಲಿಸಿ ಬಂಧಿಸುವಂತೆ ಪೊಲೀಸರಿಗೆ ಆದೇಶ ನೀಡಿದರು. ಇಷ್ಟೆಲ್ಲ ಯಾರು ಕೊಟ್ಟರು ನಿಮಗೆ ಜವಾಬ್ದಾರಿ? ಸಂಪುಟ ಕೇಸ್ ಬುಕ್ ಮಾಡಿಸ್ತೀನಿ. ಏನು ಹೇಳೋರು ಕೆಲವರು ಏನಿಲ್ವಾ? ಎಲ್ಲರಿಗೂ ಹೇಳ್ತೀನಿ, ನಿಮ್ಮ ಇಲಾಖೆದಷ್ಟೇ ನೀವು ನೋಡಿ, ಬೇರೆ ಇಲಾಖೆಗೆ ತಲೆ ಹಾಕಲಿಕ್ಕೆ ಹೋಗ್ಬೇಡಿ, ಕೆಲಸ ಕಳ್ಕೊಳ್ತೀವಿ ಅಷ್ಟೇ. ಸಭೆಯಲ್ಲಿ ಭಟ್ಕಳ ಉಪವಿಭಾಗದ ಪ್ರಭಾರಿ ಸಹಾಯಕ ಆಯುಕ್ತ ಪ್ರವೀಣ್ ಕರಾಂಡೆ, ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿ, ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ಶಿವಕಾಯಂ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುನಿಲ್ ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ವಿರುದ್ಧ ಪ್ರಕರಣ ದಾಖಲಿಸಲು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆಯು ಪ್ರತಿಭಟನೆ ನಡೆಸಿತು. ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆಯ ರಾಜ್ಯಾಧ್ಯಕ್ಷ ಮಲ್ಲಪ್ಪ ಹೊಸ್ಮನಿ ಮಾತನಾಡಿ, ಮೈಸೂರಿನ ಮಾಜಿ ಸಂಸದರಾದ ಪ್ರತಾಪ್ ಸಿಂಹರವರು ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ಮಾತನಾಡಿರುವುದನ್ನು ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆಯು ತೀವ್ರವಾಗಿ ಖಂಡಿಸಿದ್ದು, ಬಿಜೆಪಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕಳಂಕ ರಹಿತ ಸಚಿವರಾಗಿದ್ದು, ಅವರ ಬಗ್ಗೆ ಮಾತನಾಡಲು ಬಿಜೆಪಿಯವರಿಗೆ ಯಾವುದೇ ವಿಷಯವಿಲ್ಲದ ಕಾರಣ ಸಚಿವರ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಮಾತಾಡಿದನ್ನು ಉಗ್ರವಾಗಿ ಖಂಡಿಸಿ ಇವತ್ತು ಜಿಲ್ಲಾ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಮನವಿ ಪತ್ರವನ್ನು ಸಲ್ಲಿಸಲು ಆಗಮಿಸಿರ್ತಕ್ಕಂಥ ನಮ್ಮ ಸಂಘಟನೆಗೆ ಸುರಕ್ಷಿತವಾಗಿ ಈ ಕಾರ್ಯಕ್ರಮವನ್ನು ರಕ್ಷಣೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗಕ್ಕೆ ಭಾರತೀಯ ಸಂಘಟನೆ ವತಿಯಿಂದ ತುಂಬಾ ಧನ್ಯವಾದ. ಈ ವೇಳೆ ರಮೇಶ್ ಡಿ, ಭೀಮರಾಯನಗನೂರು, ದಿನೇಶ್ ಮೊಗ, ಕಲ್ಯಾಣ್ ರಾವ್, ಡೊನ್ನಾರ್ ಪ್ರದೀಪ್, ಸಂತೋಷ್ ಮತ್ತಿತರರು ಹಾಜರಿದ್ದರು. ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಹಳ್ಳಿ ಗುಂಡಾಪುರ ಗೇಟ್ ಮಧ್ಯೆ ಇರುವ ಶ್ರೀ ಬಾಲ್ಯ ಸತ್ಯ ಶನೀಶ್ವರ ಸ್ವಾಮಿಯ ದೇವಾಲಯದಲ್ಲಿ ಶನೀಶ್ವರ ಸ್ವಾಮಿ ಜಯಂತ್ಯೋತ್ಸವ ಕಾರ್ಯಕ್ರಮ ಭಕ್ತಿ ಭಾವಪೂರ್ವಕವಾಗಿ ಅಪಾರ ಭಕ್ತಾದಿಗಳ ನಡುವೆ ನೆರವೇರಿತು. ಸ್ವಾಮಿಯ ಮೂರ್ತಿಗೆ ಅಭಿಷೇಕಗಳನ್ನು ನಡೆಸಿದ ನಂತರ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ವಿಶೇಷವಾಗಿ ಭಕ್ತಿ ಭಾವಪೂರ್ವಕವಾಗಿ ಅಪಾರ ಭಕ್ತಾದಿಗಳ ಸಮ್ಮುಖದಲ್ಲಿ ಪೂಜೆ ನೆರವೇರಿಸಲಾಯಿತು. ನಂತರ ದೇವಸ್ಥಾನದ ವ್ಯವಸ್ಥಾಪಕರಾದ ರಾಜು ಮಾತನಾಡಿ, ಪ್ರತಿ ವರ್ಷ ಸ್ವಾಮಿಯ ಜಯಂತ್ಯೋತ್ಸವವನ್ನು ಆಚರಿಸಿಕೊಂಡು ಬರುತ್ತಿದ್ದು, ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡಿದ್ದು, ಸ್ವಾಮಿಗೆ ಪ್ರಿಯವಾದ ತಿಂಡಿ ತಿನಿಸುಗಳನ್ನು, ಫಲತಾಂಬೂಲಗಳನ್ನು ಇಟ್ಟು ದೀಪ ಬೆಳಗಿಸುವುದರ ಮುಖಾಂತರ ಸ್ವಾಮಿಯ ಜಯಂತ್ಯೋತ್ಸವವನ್ನು ಆಚರಿಸಲಾಗಿದ್ದು, ತಿಂಗಳಿಗೆ ಒಮ್ಮೆ ಬರುವ ಅಮಾವಾಸ್ಯೆ ದಿನ ವಿಶೇಷವಾಗಿ ಪೂಜೆಗಳು ನಡೆಯುತ್ತದೆ. ಆ ದಿವಸಗಳಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರಿಗೆ ಪೂಜೆ ಸಲ್ಲಿಸುವುದು ವಾಡಿಕೆ. ಭಕ್ತಾದಿಗಳ ಸಹಕಾರದಿಂದ ನೂತನವಾಗಿ ಶನೀಶ್ವರ ಸ್ವಾಮಿಯ ದೇವಸ್ಥಾನ ಕಟ್ಟಡ ಕಾಮಗಾರಿ ನಡೆಯುತ್ತಿದೆ ಎಂದರು.
ಕಲಬುರಗಿ ಜಿಲ್ಲೆಯ ಆಳಂದದಲ್ಲಿರುವ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುವ ವಿಚಾರದಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಏಕಪಕ್ಷೀಯವಾಗಿ ವರ್ತಿಸುತ್ತಿದೆ ಎಂದು ಅಂಧೂಲ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಗಂಭೀರ ಆರೋಪ ಮಾಡಿದ್ದಾರೆ. ನ್ಯಾಯಾಲಯದ ಆದೇಶದ ಮೇರೆಗೆ ನಾವು ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿದ್ದೇವೆ. ವಿವಾದಿತ ಜಾಗದಲ್ಲಿ ಯಾವುದೇ ತಾತ್ಕಾಲಿಕ ಅಥವಾ ಶಾಶ್ವತ ಕಟ್ಟಡ ನಿರ್ಮಿಸಬಾರದು ಎಂಬ ಕೋರ್ಟ್ ಆದೇಶವಿದೆ. ಆದರೆ ಅಲ್ಲಿನ ಶಿವಲಿಂಗವನ್ನ ಜಾದರದಿಂದ ಮುಚ್ಚುವ ಮೂಲಕ ಲಿಂಗಕ್ಕೆ ಅಪಮಾನ ಮಾಡಲಾಗುತ್ತಿದ್ದು, ಈ ಕುರಿತು ಕಳೆದ 2025ರಲ್ಲಿ ಜಿಲ್ಲಾಧಿಕಾರಿ ಮತ್ತು ಎಸ್ಪಿ ಅವರಿಗೆ ದೂರು ನೀಡಲಾಗಿದ್ದರೂ ಇದುವರೆಗೆ ಯಾವುದೇ ಅಧಿಕೃತ ಹಿಂಬರಹ ಬಂದಿಲ್ಲ. ವಿವಾದಿತ ಸ್ಥಳದ ಸುತ್ತಮುತ್ತಲಿನ ಗಿಡಗಳನ್ನು ಕತ್ತರಿಸಿ ಕಲ್ಲುಗಳಿಂದ ಕಟ್ಟಿ ಮಜರ್ ನಿರ್ಮಿಸಲಾಗಿದ್ದು, ಆ ಸ್ಥಳದಲ್ಲಿ ಮೊದಲೇ ಮಜರ್ ಇತ್ತು ಎಂದು ಬಿಂಬಿಸಲು ಕುತಂತ್ರ ನಡೆಸಲಾಗುತ್ತಿದ್ದು, ಈ ಬಗ್ಗೆ ಆಳಂದ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಹೋದರೆ ಪೊಲೀಸರು ದೂರನ್ನು ಸ್ವೀಕರಿಸಲು ನಿರಾಕರಿಸಿದ್ದು, ಪೂಜೆಗೆ ತೆರಳುವ ಸಂದರ್ಭದಲ್ಲಿ ಪೊಲೀಸರು ಪೇಟಾ, ವಾಚ್, ಬೆಲ್ಟ್ ಮತ್ತು ಮೊಬೈಲ್ ತೆಗೆಯುವಂತೆ ಸೂಚಿಸಿ ಕಿರುಕುಳ ನೀಡಿದ್ದು, ಕಲಬುರಗಿ ಎಸ್ಪಿ ಮತ್ತು ಅಡಿಷನಲ್ ಎಸ್ಪಿ ಅವರು ಈ ಸಮಸ್ಯೆ ಬಗೆಹರಿಸುವಲ್ಲಿ ಅಸಮರ್ಥರಾಗಿದ್ದು, ಇವರು ನ್ಯಾಯಾಲಯದ ಆದೇಶಕ್ಕಿಂತ ಹೆಚ್ಚಾಗಿ ಉಸ್ತುವಾರಿ ಸಚಿವರ ಆದೇಶವನ್ನೇ ಪಾಲಿಸುತ್ತಿದ್ದಾರೆ. ನ್ಯಾಯಾಲಯದ ನಿರ್ದೇಶನದಂತೆ ವಿವಾದಿತ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕಿತ್ತು. ಆದರೆ ಜಿಲ್ಲಾಡಳಿತ ಈ ನಿಯಮವನ್ನು ಗಾಳಿಗೆ ತೂರಿದ್ದು, ಹಿಂದೂ ಭಾವನೆಗಳಿಗೆ ಧಕ್ಕೆ ತರುತ್ತಿರುವ ಮತ್ತು ಕಾನೂನು ಉಲ್ಲಂಘಿಸುತ್ತಿರುವ ಅಧಿಕಾರಿಗಳನ್ನು ನಾವು ನ್ಯಾಯಾಲಯದ ಕಟಕಟೆಗೆ ತಂದು ನಿಲ್ಲಿಸುತ್ತೇವೆ ಎಂದು ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದಾರೆ. ನ್ಯಾಯಾಲಯದ ಆದೇಶದ ಮೇರೆಗೆ 14 ಜನ ಮೊನ್ನೆ ಶಿವರಾತ್ರಿ ದಿನ ಪೂಜೆ ಸಲ್ಲಿಸಿ ಬಂದ್ವಿ. ಎರಡ್ 2024ರಲ್ಲಿ 25ರಲ್ಲಿ ನ್ಯಾಯಾಲಯದ ಆದೇಶವನ್ನ ಪಡೆದು ನಮ್ಮವರು ಹೋಗಿದ್ರು. ಸ್ಪಷ್ಟವಾಗಿ ಆ ನ್ಯಾಯಾಲಯದ ಆದೇಶದಲ್ಲಿ 25ರ ನ್ಯಾಯಾಲಯದ ಆದೇಶದಲ್ಲಿ ಈಗ ಸಂಕ್ಷಿಪ್ತ ಸುದ್ದಿ. ರಾಜ್ಯದ ಎಲ್ಲ ಸಾರಿಗೆ ಸಂಸ್ಥೆ ನಿಗಮಗಳಲ್ಲಿ ಕೆಲಸ ಮಾಡುತ್ತಿರುವ ನೌಕರರ 38 ತಿಂಗಳ ವೇತನ ಹಿಂಬಾಕಿ ಪಾವತಿಸಲು ಮತ್ತು 1/1/2024ರಿಂದ ವೇತನ ಪರಿಷ್ಕರಣೆ ಮಾಡಲು ಸಾರಿಗೆ ಇಲಾಖೆಗೆ ಆರ್ಥಿಕವಾಗಿ ಬೆಂಬಲ ಸೂಚಿಸಲು ಸರ್ಕಾರದಿಂದ ನೀಡುವ 1 ತಿಂಗಳ ಗೃಹಲಕ್ಷ್ಮಿ ಹಣ ಸರ್ಕಾರಕ್ಕೆ ಬಿಟ್ಟುಕೊಡಲು ಸಾಮಾಜಿಕ ಹೋರಾಟಗಾರ್ತಿ ಸುಮಾ ಕವಲ್ದಾರ್ ಮನವಿ ಮಾಡಿದ್ದು, ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾರಿಗೆ ನೌಕರರ ಸಂಬಳ ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ನೀಡಲು ಸರ್ಕಾರ ಹೆಣಗಾಡುತ್ತಿದ್ದು, ಅದಕ್ಕಾಗಿ ನಾವು ಮಹಿಳೆಯರಿಗೆ ಈ ರೀತಿಯಾಗಿ ಮನವಿ ಮಾಡುತ್ತಿರುವುದಾಗಿ ಸುಮಾ ಹವಲ್ದಾರ್ ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಶಾ ಮುಕ್ತ ಸಮಾಜ ಅರಿವು ಜಾಥಾ ಕಾರ್ಯಕ್ರಮ, ಹೆಜ್ಜೆ ಹಾಕಿದ ಸಾವಿರಾರು ಜನ, ಸಂಸದರು ಸೇರಿದಂತೆ ಅನೇಕರು ಭಾಗಿ. ಪತ್ರಕರ್ತರಿಗೆ ಇನ್ನು ಮುಂದೆ ಮಧ್ಯಾಹ್ನ ಊಟ, ನೋಟೆಡ್ ನ್ಯೂಸ್ಗೂ ಚಾಲನೆ, ಪ್ರೀತಿ ಮತ್ತು ಸಂಘಟನೆಗೆ ಹಾಸನ ಮಾದರಿಯಿಂದ ರಾಜ್ಯಾಧ್ಯಕ್ಷರು. ಲೈಂಗಿಕ ಅಲ್ಪಸಂಖ್ಯಾತರ ಪ್ರತ್ಯೇಕ ನಿಗಮ ಸ್ಥಾಪಿಸಿ ಅನುದಾನ ಮೀಸಲಿಡಲು ಆಗ್ರಹ, ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿಯ ಮೌನಿಕ ಒತ್ತಾಯ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.